ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಸೃಷ್ಟಿಕರ್ತ ದೇವರಿಗೆ ಸ್ತೋತ್ರ ಸದಾಕಾಲ. ಪ್ರಭು ಕ್ರಿಸ್ತರಲ್ಲಿ ಸದ್ಭಕ್ತರೇ, ಸದ್ಭಕ್ತೆಯರೇ, ನಾವು ಮಾನವ ಸೃಷ್ಟಿ ದೇವರಿಂದ ಸೃಷ್ಟಿಯಾದ ಮನುಕುಲ. ದೇವರಿಗೆ ಸದಾಕಾಲ ಸ್ತೋತ್ರ. ಆಹ್ಲಾದದಿಂದ, ಅತಿ ಸಂತೋಷದಿಂದ, ಕೀರ್ತನೆಯಿಂದ ನಾವು ದೇವರಿಗೆ ಹರಸಬೇಕು. ಆಹ್ಲಾದ ಚಿತ್ತದಿ ಕೀರ್ತನೆಯಿಂದಲೇ ದೇವರ ಹರಸಿರಿ. ಶಕ್ತಿವಂತ ದೇವರ ಉನ್ನತ ಕ್ರಿಸ್ತರ ಹಾಡಿಕೊಂಡಾಡಿರಿ. ಆಹ್ಲಾದ ಚಿತ್ತದಿ ಕೀರ್ತನೆಯಿಂದಲೇ ದೇವರ ಹರಸಿರಿ. ಶಕ್ತಿವಂತ ದೇವರ ಉನ್ನತ ಕ್ರಿಸ್ತರ ಹಾಡಿಕೊಂಡಾಡಿರಿ. ಕರ್ತರ ಹರಸುವುದು ಇಸ್ರಾಯೇಲ್ ಜನರಿಗೆ ಕರ್ತವ್ಯವೆಂದು ತಿಳಿಯಿರಿ. ಸ್ತುತಿಗಳಲ್ಲಿ ಬಾಳುವ ಸರ್ವಶಕ್ತನಾಸದ ಸ್ತೋತ್ರಗಳಿಂದ ಹೊಗಳಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನ ವಿಮೋಚನ ಕಾಂಡದಿಂದ ಆಯ್ಕೆಯಾದ ವಾಚನ. ಹಳೆ ಒಡಂಬಡಿಕೆಯಿಂದ ಅಧ್ಯಾಯ 15. ವಿಜಯ ಗೀತೆಯನ್ನು ಮೋಶೆ ಮತ್ತು ಅವರ ಅನುಯಾಯಿಗಳು ಹಾಡುತ್ತಾರೆ. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತಾತ ಗಳಿಸಿದ ವಿಜಯ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿದನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನ್ನ ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತನೆನ್ನ ದೇವನು, ಆತನನ್ನು ಸ್ತುತಿಸುವೆನು, ಆತನು ಎನ್ನ ಪಿತೃಗಳ ದೇವನು. ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆ ಮತ್ತು ಇಸ್ರಾಯೇಲರ ಅನುಭವ, ದೈವ ಭಕ್ತಿಯ ಅನುಭವವನ್ನು ನಾವು ಈ ಗೀತೆಯ ಮುಖಾಂತರ ಆಲಿಸ್ತಾ ಇದ್ದೇವೆ. ಈಜಿಪ್ಟ್ನಿಂದ ಪಾರಾಗಿ ಬಂದ ಜನರು ಕೆಂಪು ಸಮುದ್ರವನ್ನು ದಾಟುವ, ದೇವರಿಂದ ರಕ್ಷಣೆ ಪಡೆಯುವ ಒಂದು ಅಮೋಘ ಅನುಭವ ನಾವು ಇಲ್ಲಿ ಕಾಣುತ್ತೇವೆ. ಸಮುದ್ರವು ಇಬ್ಬಾಗವಾಗುವುದು, ಸಮುದ್ರದ ಎಡಬಲ ಗೋಡೆಗಳು ನೇರವಾಗಿ ರಕ್ಷಣೆಯಾಗಿ ನಿಲ್ಲುವುದು, ಮತ್ತು ಅದರ ಮಧ್ಯದಲ್ಲಿ ಒಣದಾರಿ ದೇವರು ಅವರಿಗೆ ತೋರ್ಪಡಿಸುವುದು. ದೇವರ ಅಮೋಘ ಶಕ್ತಿಯಿಂದ, ಅವರ ಕೈಗಳಿಂದ ಈ ರಕ್ಷಣೆ ಅವರಿಗೆ ದೊರೆಯಿತು. ದೇವರು ಮೋಶೆಗೆ ಹೇಳುತ್ತಾರೆ, ನಿನ್ನ ಕೋಲನ್ನು ಸಮುದ್ರಕ್ಕೆ ಚಾಚು. ಮೋಶ ಕೋಲನ್ನು ಸಮುದ್ರಕ್ಕೆ ಚಾಚುವಾಗ ಸಮುದ್ರ 2 ಭಾಗವಾಗ್ತದೆ. ಇಸ್ರೇಲ್ ಜನರು ನೇರವಾಗಿ ಆ ಸಮುದ್ರವನ್ನು ದಾಟಿ ಮರುಭೂಮಿಗೆ ಬರುತ್ತಾರೆ. ಆದರೆ ಅಷ್ಟು ಸುಲಭದ ವಿಷಯ ಅಲ್ಲ ಅದು. ಅವರು ಸಮುದ್ರ ದಾಟುವ ಸಂದರ್ಭದಲ್ಲಿ ಅವರ ಹಿಂದಿನಿಂದ ಫರೋಹನ ಸೈನ್ಯ 600 ರಥಗಳು,
100 ಕುದುರೆಗಳು, ರಾಹೋತಗಳು ಅವೆಲ್ಲವುಗಳು ಬರುತ್ತಾ ಇರುತ್ತವೆ. ಆ ಸಂದರ್ಭದಲ್ಲಿ ಈ ರಕ್ಷಣೆ ದೇವರು ಕೊಡುವುದು ಅದು ಅಮೋಘವಾಗಿ ಕಾಣುತ್ತದೆ. ಇಂಥ 100 ಕುದುರೆಗಳು, ರಥಗಳು ಈ ಸಮುದ್ರದ ಮಧ್ಯೆ ಬರುವಾಗ ಇಸ್ರಾಯೇಲಿಗೆ ಭಯಂಕರ ಹೆದರಿಕೆ ಆಗ್ತದೆ. ಆ ಸಂದರ್ಭದಲ್ಲಿ ಅವರು ಮೋಶೆಗೆ ಹೇಳ್ತಾರೆ, ನಮ್ಮನ್ನು ಕೊಲ್ಲಲಿಕ್ಕೆ ಇಲ್ಲಿಗೆ ನೀವು ತಂದದ್ದು ಅಂತ. ಆ ಸಂದರ್ಭದಲ್ಲಿ ಮೋಶೆ ದೇವರಿಗೆ ಮೊರೆ ಇಡುವಾಗ ದೇವರು ಮೋಶೆಗೆ ಹೇಳುತ್ತಾರೆ, ನಿನ್ನ ಕೈಯನ್ನು ಚಾಚು, ನಾನು ರಕ್ಷಣೆ ಕೊಡುತ್ತೇನೆ. ಮೋಶೆ ಕೈಯನ್ನು ಚಾಚುವಾಗ ಬಿರುಗಾಳಿ ಜೋರಾಗಿ ಬೀಸಿ ಸಮುದ್ರದ ನೀರನ್ನು ಒಂದೇ ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುವ ಹಾಗೆ ಮಾಡಿ ನೇರವಾಗಿ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನವರೆಗೆ ಮೊದಲು ದಾರಿದ ಒಣ ನೆಲದಲ್ಲಿ ಸಂಪೂರ್ಣವಾಗಿ ನೀರು ಬಂದು ಸಮುದ್ರದಲ್ಲಿ ನೀರಿನ ಪ್ರವಾಹ ಹೆಚ್ಚಾಗುತ್ತದೆ. ಎಲ್ಲ ರಥಗಳು, ಕುದುರೆಗಳು, ರಾಹೋತಗಳು, 600 ರಥಗಳು ನೀರಿನಲ್ಲಿ ಮುಳುಗಿ ಎಲ್ಲ ಸೈನಿಕರು, ರಾಜ ಮತ್ತು ಎಲ್ಲ ಸೈನಿಕರು ನೀರಿನಲ್ಲಿ ಮುಳುಗಿ ಸತ್ತು ಹೋಗುತ್ತಾರೆ. ಇಸ್ರೇಲ್ ಜನರು ಬೆಳಿಗ್ಗೆ ಸಮುದ್ರ ದಡದಲ್ಲಿ ಶವಗಳನ್ನು ನೋಡುತ್ತಾರೆ. ಇಂಥ ಒಂದು ಅದ್ಭುತ ನಡೆದ ಮೋಶೆಗೆ ಮತ್ತು ಜನರಿಗೆ ದೇವರು ಮಾಡಿದ 100 ಉಪಕಾರವನ್ನು ವರ್ಣಿಸಲು ಅಸಾಧ್ಯವಾಗುತ್ತದೆ. ಒಂದು ವೇಳೆ ದೇವರು ಅವರಿಗೆ ಈ ಶಕ್ತಿಯನ್ನು ಕೊಡದಿದ್ದರೆ ಅವರ ಗತಿ ಏನಾಗುತ್ತಿತ್ತು ಅಂತ ಅವರೇ ಯೋಚನೆ ಮಾಡುತ್ತಾರೆ. ನಾವು ಪಂಜರದ ಬಲೆಯಲ್ಲಿ ಸಿಕ್ಕಿಕೊಂಡ ಹಕ್ಕಿಗಳಾಗ್ತಿದ್ದೆವು, ಯಾರು ನಮ್ಮನ್ನು ಬಿಡುಗಡೆ ಮಾಡ್ತಿದ್ದಿಲ್ಲ. ಆದರೆ ಇವಾಗ ನಮ್ಮನ್ನು ಆ ದೇವರು ಬಿಡುಗಡೆ ಮಾಡಿ ಕೊಂಡಿದ್ದಾರೆ. ಇಲ್ಲವಾದರೆ ನಾವು ಆಹಾರವಾಗುತ್ತಿದ್ದೆವು. ಈಜಿಪ್ಟ್ ರಾಜನಿಗೆ, ಫರೋವನಿಗೆ, ಸೈನಿಕರಿಗೆ ನಾವು ಆಹಾರವಾಗುತ್ತಿದ್ದೆವು. ಅತೀ ಸಂತೋಷದಿಂದ, ಆಹ್ಲಾದದಿಂದ, ಅಮೋಘ ಪ್ರೀತಿಯಿಂದ ದೇವರನ್ನು ಅವರು ಕೊಂಡಾಡುತ್ತಾರೆ. ಪ್ರಿಯ ಸಹೋದರಿಯರೇ, ನಾವೇ ಸರ್ವಶಕ್ತರು ಅಂತ ನಾವು ಮಾತನಾಡುತ್ತೇವೆ. ನಮ್ಮ ಸೃಷ್ಟಿ ನಮ್ಮಿಂದ ಆಗುವುದಿಲ್ಲ. ನಮ್ಮ ಆರೋಗ್ಯದಾಯಕ ಶರೀರ, ನಮ್ಮ ಶರೀರದಲ್ಲಿರುವ ಆರೋಗ್ಯದಾಯಕ ಅವಯವಗಳು, ಅಂಗಾಂಗಗಳು ಅದು ನಮ್ಮಿಂದ ಸೃಷ್ಟಿಯಾಗಿದ್ದಲ್ಲ. ನಮ್ಮಿಂದ ಸೃಷ್ಟಿಯಾಗದ ಅವಯವಗಳಿಗೆ, ಅಂಗಾಂಗಗಳಿಗೆ ಆರೋಗ್ಯ ಕೊಡಲು ನಮ್ಮಿಂದ ಸಾಲದು, ಅಸಾಧ್ಯ. ಅದನ್ನು ಸೃಷ್ಟಿ ಮಾಡುವುದು ಬಿಡಿ, ಅದಕ್ಕೆ ಆರೋಗ್ಯ ಕೊಡಲು ನಮ್ಮಲ್ಲಿರುವ ಕೋಟ್ಯಾಂತರ ಹಣ ಇದ್ದರೂ ಆರೋಗ್ಯ ಕೊಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ದೇವರು ಸರ್ವಶಕ್ತ ಸೃಷ್ಟಿಕರ್ತರು, ನಮಗೆ ಸರ್ವವನ್ನು ದಯಪಾಲಿಸಿದವರು. ನಾವು ಕೇಳಿ ಹಲವು ವರಗಳನ್ನು ದೇವರಿಂದ ಪಡೆಯುತ್ತೇವೆ. ಆದರೆ ಪ್ರಿಯರ, ನಾವು ಕೇಳದೇ ಪಡೆದ ಸಹಸ್ರಾರು ಆಶೀರ್ವಾದಗಳು, ವರಗಳು ನಮ್ಮಲ್ಲಿವೆ. ನಮಗೆ ಗೊತ್ತಿಲ್ಲದ ಅಗೋಚರವಾಗಿ ನಮ್ಮ ಸೃಷ್ಟಿ ತಾಯಿಯ ಗರ್ಭದಲ್ಲಿ ಆಗುತ್ತದೆ. ದಿನ ಉರುಳುವಾಗ ದೇವರು ತಾಯಿಯ ಗರ್ಭದಲ್ಲಿ ನಮ್ಮನ್ನು ಸೃಷ್ಟಿ ಮಾಡುತ್ತಾರೆ. 1-1.5 ತಿಂಗಳಾಗುವಾಗ ಕೆಲವು ಅಂಗಾಂಗಗಳು ಬೆಳೆಯುತ್ತವೆ. 3 ತಿಂಗಳಾಗುವಾಗ ಬೆರಳುಗಳು, ಮುಖಚಾರಿಯೇ, ಮುಖದ ಗಾತ್ರ ಬೆಳೆಯುತ್ತದೆ, ಮೆದುಳು ಬೆಳೆಯುತ್ತದೆ. ನಿಧಾನವಾಗಿ 6 ತಿಂಗಳಾಗುವಾಗ ಸಂಪೂರ್ಣ ಒಂದು ಮಾನವ ಜೀವಿ ಸೃಷ್ಟಿ ನಮ್ಮಿಂದ ಆದದಲ್ಲ, ದೇವರಿಂದ ತಾಯಿಯ ಗರ್ಭದಲ್ಲಿ ಸೃಷ್ಟಿಯಾಗ್ತದೆ. ಪ್ರಿಯರೇ, ಎಲ್ಲ ಸೃಷ್ಟಿ ದೇವರ ಸೃಷ್ಟಿ. ನಮ್ಮಿಂದ ಆಗುವುದು ಏನೂ ಇಲ್ಲ, ನಮ್ಮಿಂದ ಸೃಷ್ಟಿ ಮಾಡಲು ಕೂಡ ನಮಗೂ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಕೇಳದೆ ಪಡೆದ ಸಹಸ್ರಾರು ವರದಾನಗಳಿಗೋಸ್ಕರ ನಾವು ದೇವರಿಗೆ ಸದಾಕಾಲ ಸ್ತೋತ್ರ ಸಲ್ಲಿಸಬೇಕು. ಲೂಕನ ಅಧ್ಯಾಯ 17 ವಾಕ್ಯ 18ರಿಂದ 19. ಪ್ರಿಯರೇ, ಆಗ ಯೇಸು, 10 ಮಂದಿ ಗುಣ ಹೊಂದಿದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಹೊರನಾಡಿನವನು ಹೊರತು ಬೇರಾರು ಬರಲಿಲ್ಲವೇ ಎಂದರು. ಅನಂತರ ಸಮಾರ್ಯದವನಿಗೆ, ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದರು. ಕುಷ್ಠರೋಗವನ್ನು ದೇವರು ಯೇಸುವಿನ ಮುಖಾಂತರ, ಯೇಸುವಿನ ಬಲಿಷ್ಠವಾದ ಕೈಗಳ ಮುಖಾಂತರ ಗುಣಪಡಿಸುತ್ತಾರೆ.
10 ಜನ ಕುಷ್ಠರೋಗಿಗಳು ಯೇಸು ಗಲಿಲೆಯ ನಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಯೇಸುವಿಗೆ ಮುಂದಾಗುತ್ತಾರೆ. ಪ್ರಭು ಯೇಸುವೇ, ನಮ್ಮ ಮೇಲೆ ಕರುಣೆ ತೋರಿಸಿರಿ ಅಂತ ಮೊರೆ ಇಡುತ್ತಾರೆ. ಯೇಸು ಅವರಿಗೆ ತಿಳಿಸುತ್ತಾರೆ, ನೀವು ಹೋಗಿ ನಿಮ್ಮನ್ನು ನೀವೇ ಯಾಜಕರಿಗೆ ಪ್ರಸ್ತುತಪಡಿಸಿ, ಯಾಜಕರ ಸಾನ್ನಿಧ್ಯಕ್ಕೆ ಹೋಗಿ ನೀವು ಅವರಿಗೆ ನಿಮ್ಮ ಪರಿಚಯವನ್ನು ತಿಳಿಸಿ. ಯೇಸುವಿನ ಆಜ್ಞೆಯನ್ನು ಪಾಲಿಸಿದ ಈ 10 ಜನ ಕುಷ್ಠರೋಗಿಗಳು ಯಾಜಕರ ಸಮ್ಮುಖದಲ್ಲಿ ಹೋಗುವ ಮೊದಲೇ ದಾರಿಯಲ್ಲೇ ಅವರ ಕುಷ್ಠರೋಗ ಗುಣ ಆಗುತ್ತದೆ. 10 ಮಂದಿಯಲ್ಲಿ ಒಬ್ಬ ಸಮಾರ್ಯದವ ತನ್ನ ಚರ್ಮವು ಹೊಳಪಾಗಿ ತನ್ನ ಚರ್ಮವು ಶುಭ್ರವಾಗಿ ಕಂಡದ್ದನ್ನು ನೋಡಿ, ಕುಷ್ಠರೋಗವು ಮಾಯವಾಗಿದ್ದನ್ನು ಕಣ್ಣಾರೆ ನೋಡಿ ಸಂತೋಷ ಪಡುತ್ತಾ ಪುಳಕಿತನಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಓಡೋಡಿ ಯೇಸುವಿನ ಬಳಿಗೆ ಬಂದು ಯೇಸುವಿಗೆ ನಮಸ್ಕಾರ, ಆರಾಧನೆ, ಸ್ತೋತ್ರವನ್ನು ಸಲ್ಲಿಸುತ್ತಾನೆ. ಯೇಸು ಬಹಳಷ್ಟು ಬೇಸರದಿಂದ ಒಂದು ಮಾತು ಹೇಳುತ್ತಾರೆ, 10 ಮಂದಿ ಗುಣ ಹೊಂದಿದರಲ್ಲವೇ, ಇನ್ನು 9 ಮಂದಿ ಎಲ್ಲಿ? ಒಬ್ಬ ಅನ್ಯ ಪರಾಕಿಯ ವ್ಯಕ್ತಿಯಲ್ಲದೆ ಸ್ವದೇಶಿ 9 ಮಂದಿ ಎಲ್ಲಿದ್ದಾರೆ? ದೇವರನ್ನು ಸ್ತುತಿಸಲು ಒಬ್ಬ ಏಕೈಕ ಮಂದಿ ಹಿಂದಿರುಗಿ ಬಂದಿದ್ದಾನೆ ಎಂಬ ಬೇಸರವನ್ನು, ಕಳವಳವನ್ನು ಯೇಸು ವ್ಯಕ್ತಪಡಿಸ್ತಾರೆ. ಪ್ರಿಯರೇ, ದೇವರೇ ನಮ್ಮಿಂದ ಅಪೇಕ್ಷೆ ಪಡುತ್ತಾರೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಲು, ದೇವರ ಸ್ತುತಿಗಾನ ಮಾಡಲು, ದೇವರಿಗೆ ಆರಾಧನೆ ಸಲ್ಲಿಸಲು. ದೇವರೇ ಈ ಸ್ತೋತ್ರವನ್ನು, ಆರಾಧನೆಯನ್ನು ನಮ್ಮ ಜೀವನದಲ್ಲಿ ಅಪೇಕ್ಷೆ ಮಾಡುತ್ತಾರಾದರೆ, ದೇವರಿಗೆ ಆರಾಧನೆ ಸಲ್ಲಿಸಲು ನಮ್ಮ ಕರ್ತವ್ಯ ಎಂದು ದೇವರೇ ನಮಗೆ ತಿಳಿಸ್ತಾರಾದರೆ, ಅದನ್ನು ಮರೆಯುವ ವ್ಯಕ್ತಿಗಳು ನಾವು ಯಾರು? ಅದನ್ನು ಮರೆತು ದೇವರನ್ನು ಮರೆಯಲು ನಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಕುಟುಂಬದಲ್ಲಿ ಪ್ರಿಯರೇ, ನೀವು ಪ್ರತಿಯೊಬ್ಬ ತಂದೆ ತಾಯಂದಿರು ಮಕ್ಕಳಿಗೆ ಕೃತಜ್ಞತೆಯನ್ನು, ಸ್ತುತಿಗೀತೆಯನ್ನು ಹಾಡಲು, ಸ್ತೋತ್ರವನ್ನು ದೇವರಿಗೆ ಸಲ್ಲಿಸಲು ನಿಮ್ಮ ಮಕ್ಕಳಿಗೆ ನೀವು ಕಲಿಸಬೇಕು. ಒಬ್ಬ ತಂದೆ ಪ್ರತಿಯೊಂದು ದಿನ ಬೆಳಿಗ್ಗೆ ತನ್ನ ಮಗಳಿಗೆ ಶಾಲೆಗೆ ಹೋಗುವ ಮುಂಚೆ ತನ್ನ ಬಳಿಗೆ ಕರೆದು ಮಗುವಿನ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಿ ಶಾಲೆಗೆ ಕಳಿಸ್ತಿದ್ರು. ಮೊದಲು ಮಗಳಿಗೆ ಅಪಥ್ಯವಾಗ್ತಿತ್ತು. ಇಂಥ ವಿಚಾರ ಮಗಳಿಗೆ ಅಷ್ಟು ಖುಷಿ ಕೊಡ್ತಿದ್ದಿಲ್ಲ. ನಿಧಾನವಾಗಿ ಮಗಳಿಗೆ ಬಹಳ ಆಸಕ್ತಿ ಬಂತು. ಅವಳಾಗಿ ತಂದೆಯ ಬಳಿ ಬಂದು ಪ್ರಾರ್ಥನೆಗೆ ನಿಲ್ಲುತ್ತಿದ್ಳು. ಪ್ರಿಯರೇ, ಇದು ಹವ್ಯಾಸ ಮುಂದುವರಿಯುತ್ತದೆ. ಮಗಳಿಗೆ ಮದುವೆ ಆಗುತ್ತದೆ. ಮದುವೆಯಾಗಿ ಮಗಳಿಗೆ ಇನ್ನೊಂದು ಮಗಳು ಹುಟ್ಟುತ್ತಾಳೆ. ಈ ಮಗಳಿಗೆ ಅಂದರೆ ಮೊಮ್ಮಗಳಿಗೆ ಮಗಳು ಪ್ರತಿ ಸಲ ಪ್ರಯಾಣಕ್ಕೆ ಹೋಗುವ ಮುಂಚೆ ಮೊಮ್ಮಗಳ ಹಣೆಗೆ ಶಿಲುಬೆಯ ಗುರುತನ್ನು ಗುರುತಿಸಿ ಪ್ರಯಾಣಕ್ಕೆ ಹೋಗುವ ಮುಂಚೆ ಕರ್ಕೊಂಡು ಹೋಗೋದು ವಾಡಿಕೆ ಅಂತ ನನಗೆ ಭೇಟಿಯಾದ ಈ ಒಬ್ಬ ತಂದೆ ನನಗೆ ತಿಳಿಸಿದರು. ಪ್ರಿಯರೇ, ನಾನು ಈ ಉದಾಹರಣೆ ನಿಮಗೆ ಯಾಕೆ ತಿಳಿಸ್ತೇನೆ ಅಂದರೆ, ಯಾವಾಗ ಒಬ್ಬ ತಂದೆ ತಾಯಿ ತನ್ನ ಹುಟ್ಟು ಮಕ್ಕಳಿಗೆ ಬಾಲ್ಯತನದಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸಲು, ದೇವರ ಸ್ತುತಿಗಾನ ಮಾಡಲು, ದೇವರ ಗೀತೆಯನ್ನು, ಮಹಿಮಾ ಗೀತೆಯನ್ನು ಹಾಡಲು ಕಲಿಸುತ್ತಾರೋ, ಆವಾಗ ಆ ಮಕ್ಕಳು ಸಹ ಬೆಳೆಯುತ್ತಾ ದೇವರಿಗೆ ಸದಾಕಾಲ ಚಿರಋಣಿಯಾಗಲು, ಕೃತಜ್ಞತೆಯನ್ನು ಅರ್ಪಿಸಲು ಕಲಿಯುತ್ತಾರೆ. ಆದ್ದರಿಂದ ಪ್ರತಿಯೊಂದು ಪೋಷಕರ ಕರ್ತವ್ಯ ತನ್ನ ಮಕ್ಕಳಿಗೆ ಸ್ತೋತ್ರವನ್ನು, ಸ್ತುತಿಗೀತೆಯನ್ನು, ದೇವರಿಗೆ ಮಹಿಮಾ ಗೀತೆಯನ್ನು ಹಾಡಲು ಕಲಿಸುವುದು, ಆ ಒಂದು ಹವ್ಯಾಸವನ್ನು ಕಲಿಸುವುದು, ಆ ಮಕ್ಕಳಿಗೆ ತರಬೇತಿಯನ್ನು ಕೊಡುವುದು. ಇನ್ನೊಂದು ಮನೆಗೆ ನಾನು ಭೇಟಿ ಮಾಡ್ತಾ ಇದ್ದೇನೆ. ಇದರ ಮೊದಲು ತುಂಬ ಸಲ ನಾನು ಭೇಟಿ ಮಾಡಿದ್ದೇನೆ. ಈ ಮನೆಯ ಒಂದು ವಿಶೇಷ ಏನೆಂದರೆ, ತಂದೆ ತಾಯಿಗೆ 2 ಹೆಣ್ಣು ಮಕ್ಕಳು. ಪ್ರತಿ ಸಲ ನಾನು ಭೇಟಿ ಮಾಡುವಾಗ ಒಬ್ಬ ಹೆಣ್ಣುಮಗು ಅವಳು ಮಲಗುವ ಕೋಣೆಯನ್ನು, ರೂಮನ್ನು ನನಗೆ ಬಿಟ್ಟು ಕೊಡ್ತಿದ್ಲು. ಚಿಕ್ಕ ಮಕ್ಕಳು ಆದರೂ ತಂದೆ ತಾಯಿಗಳು ಪ್ರೀತಿಯಿಂದ 2 ಮಕ್ಕಳಿಗೆ 2 ಕೋಣೆಗಳನ್ನು ಇಟ್ಟಿದ್ದರು. ಒಂದು ಕೋಣೆ ನನಗೆ ರಾತ್ರಿ ಮಲಗಲು. ನಾನು ಆ ಕುಟುಂಬದಲ್ಲಿ ನೋಡಿದೇನೆಂದರೆ, ತಾಯಿಯ ಒಂದು ತರಬೇತಿ, ತಂದೆಯ ಒಂದು ಒಳ್ಳೆಯ ಗುಣನಡತೆ. ಪ್ರತಿ ಸಲ ತಾಯಿಯು ಬೆಳಿಗ್ಗೆ 2 ಮಕ್ಕಳಿಗೆ ಅವರ ದೈನಂದಿನ ಚಟುವಟಿಕೆಯನ್ನು ಕೊಡುತ್ತಿದ್ದರು. ಒಬ್ಬಳಿಗೆ ಅಂಗಳವನ್ನು ಗುಡಿಸುವುದಾದರೆ ಇನ್ನೊಬ್ಬಳಿಗೆ ಪಾತ್ರೆಯನ್ನು ತೊಳೆಯುವುದು,
ಮೊದಲು ಎದ್ದ ತಕ್ಷಣ ಪ್ರಾರ್ಥನೆ ಮಾಡೋದು. ರಾತ್ರಿ ಜಪಸರ, ಪ್ರತಿಯೊಂದು ಜಪಸರ ಪ್ರಾರ್ಥನೆ ಮಾಡುವಾಗ 10 ನಮೋಮರಿಯ ಪ್ರಾರ್ಥನೆ ಹೇಳುವಾಗ 2 ಹೆಣ್ಣು ಮಕ್ಕಳು ಮೊಣಕಾಲೂರಿ ಕೈ ಎತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಿತ್ತು, ಪ್ರಾರ್ಥನೆ ಮಾಡಬೇಕಿತ್ತು. ಒಂದು ದೊಡ್ಡ ಕೀರ್ತನೆಯನ್ನು ಬಾಯ್ಪಾಠವಾಗಿ ಪ್ರಾರ್ಥನೆ ಮಾಡಬೇಕಿತ್ತು. ಈ ತಂದೆ ತಾಯಿಯ ಅನುಗ್ರಹದಿಂದ ಮಾರ್ಗದರ್ಶನ ಪಡೆದ ಈ 2 ಹೆಣ್ಣು ಮಕ್ಕಳು ಪ್ರಿಯರೇ ಮದುವೆ ಆಗುತ್ತಾರೆ. ಈ 2 ಹೆಣ್ಣು ಮಕ್ಕಳಿಗೆ ಇನ್ನೂ 2 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ತಲಾ ಒಬ್ಬೊಬ್ಬರು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಒಂದು ದಿವಸ ಅವರ ಜೊತೆಗೆ ಆ ಮಕ್ಕಳ ತಂದೆ ತಾಯಿ ಜೊತೆಗೆ ನಾನು ಹೋಟೆಲಿಗೆ ಊಟಕ್ಕೆ ಹೋಗಿದ್ದೆ. ಹೋಟೆಲಿಗೆ ಊಟಕ್ಕೆ ಹೋಗುವಾಗ ಮೊದಲು ಸೂಪ್ ಕುಡಿತಿದ್ದೆವು. ನಾವು ಊಟ ಮಾಡುವ ಮೊದಲು ನಮ್ಮಷ್ಟಕ್ಕೆ ಒಂದು ಮೌನವಾಗಿ ಪ್ರಾರ್ಥನೆ ಮಾಡಿದೆವು. ಸೂಪ್ ಕುಡಿದ ತಕ್ಷಣ 2 ಹೆಣ್ಣು ಮಕ್ಕಳು ನಮ್ಮ ಊಟದ ಟೇಬಲ್ನಿಂದ ಸ್ವಲ್ಪ ದೂರ ಹೋಗಿ, ಆ ದಿವಸ ಜಾಸ್ತಿ ಹೆಚ್ಚು ಕಸ್ಟಮರ್ಸ್ ಇದ್ದಿಲ್ಲ, ಗಿರಾಕಿಗಳಿದ್ದಿಲ್ಲ, ಆದರೆ ಒಳ್ಳೆಯ ಹೋಟೆಲ್, ಬಹಳ ಅಂದವಾದ ಹೋಟೆಲ್, ಅಲ್ಲಿ ತುಂಬ ಸ್ಥಳ ಇತ್ತು. 2 ಮಕ್ಕಳು ದೂರ ಹೋಗಿ ಒಬ್ಬಳು ಚೇರ್ನಲ್ಲಿ ಕೂತುಕೊಂಡು ತನ್ನ ತಾಯಿಯ ಪರ್ಸಿನಿಂದ ಒಂದು ಪುಸ್ತಕವನ್ನು ತೆಗೆದು ಚೇರ್ನಲ್ಲಿ ಕೂತುಕೊಂಡು ಟೀಪಾಯಿ ಮೇಲೆ ಆ ಪುಸ್ತಕವನ್ನು ಇಟ್ಟು, ಇನ್ನೊಬ್ಬಳು ಟೇಬಲ್ನ ಮುಂದೆ ನಿಂತುಕೊಂಡು ಏನೋ ಒಂದು ಮಾತನಾಡೋದು, ತುಟಿಗಳನ್ನು ಅಲುಗಾಡಿಸೋದನ್ನು ನಾನು ನೋಡಿದೆ. ನೋಡುವಾಗ ಏನಂದರೆ, ಈ ಕೂತ್ಕೊಂಡ ಚಿಕ್ಕ ಹುಡುಗಿ 3 ವರ್ಷದ ಹುಡುಗಿ, ಇನ್ನೊಂದು 3.5 ವರ್ಷದ ಹುಡುಗಿ, 2 ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಿಯರೇ. 2 ಕೈ ಮೇಲೆತ್ತಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾರೆ. ಊಟ ಮಾಡುವ ಮುಂಚೆ ಮನೆಯಲ್ಲಿ ಪ್ರಾರ್ಥನೆ ಮಾಡುವ ಹವ್ಯಾಸ ಇದ್ದುದರಿಂದ ಈ ಮಕ್ಕಳು ಚಂದವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಮಗುವಿಗೆ, ಪ್ರತಿಯೊಂದು ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನು ಕಲಿಸುವುದು ತಂದೆ ತಾಯಿ, ಪೋಷಕರು. ಯಾವಾಗ ಮಕ್ಕಳಿಗೆ ಇಂಥ ಒಳ್ಳೆಯ ಗುಣಗಳನ್ನು ತಂದೆ ತಾಯಿ ಕಲಿಸುತ್ತಾರೋ ಆವಾಗ ಮಕ್ಕಳು ಈ ಒಳ್ಳೆಯ ಗುಣವನ್ನು ಕಲಿಯುತ್ತಾರೆ, ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಸೃಷ್ಟಿ ದೇವರಿಗೆ ಸ್ತುತಿಯನ್ನು ಹಾಡುವುದು ಕೇವಲ ಮನುಷ್ಯರು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಬೋರ್ಗರೆಯುವ ಸಮುದ್ರದ ಅಲೆಗಳು ಮುಂಜಾನೆಯಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತವೆ. ನಾವು ಯೋಚನೆ ಮಾಡೋದು ಅವರ ದೈನಂದಿನ ಕೆಲಸ ಅಂತ, ಅದಲ್ಲ. ಮೊದಲನೆಯದಾಗಿ ಸೃಷ್ಟಿಕರ್ತ ದೇವರಿಗೆ ತನ್ನದೇ ಧ್ವನಿಯಲ್ಲಿ, ತನ್ನದೇ ಸ್ವಭಾವದಲ್ಲಿ, ತನ್ನದೇ ಚಟುವಟಿಕೆಗಳಿಂದ ಸಮುದ್ರದ ಅಲೆಗಳು ಸಹ, ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಸಹ ಇಂಪಾದ ಧ್ವನಿಯಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತವೆ. ಆದರೆ ಪ್ರಿಯರೇ, ನಾವು ಮನುಷ್ಯರು ಎಷ್ಟು ಅಂದವಾಗಿ, ಎಷ್ಟು ವಿಶ್ವಾಸದಿಂದ, ಎಷ್ಟು ಅಭಿಮಾನದಿಂದ ನಮ್ಮ ಸೃಷ್ಟಿಕರ್ತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಸೃಷ್ಟಿಕರ್ತ ದೇವರಿಗೆ ಸದಾಕಾಲ ಸ್ತೋತ್ರ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಈ ಅಪಾರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಈ ಅಪಾರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ದೇವರಿಗೆ ಸ್ತೋತ್ರ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಗೀತೆಗಾರರು, ಬೈಬಲ್ ಗ್ರಂಥಗಳು ದೇವರಿಗೆ ಸದಾಕಾಲ ಸ್ತೋತ್ರವನ್ನು ಸಲ್ಲಿಸಲು ನಮಗೆ ತಿಳಿಸುತ್ತವೆ. ಬೈಬಲ್ನಲ್ಲಿ ಸೃಷ್ಟಿಕರ್ತ ದೇವರಿಗೆ ಮೀಸಲಾದ ಅಧ್ಯಾಯಗಳಿವೆ, ಗ್ರಂಥಗಳಿವೆ ಪ್ರಿಯರೇ. ಕೀರ್ತನೆ 104 ಸೃಷ್ಟಿಕರ್ತನ ಭಜನೆ ಎಂಬ ಶೀರ್ಷಿಕೆಯಲ್ಲಿ ದೇವರನ್ನು ಸ್ತುತಿಸಲು ಕೀರ್ತನೆ 104 ನಮಗೆ ಕರೆ ಕೊಡುತ್ತದೆ. ಕೀರ್ತನೆ 92 ಸೃಷ್ಟಿಕರ್ತನ ಸ್ತುತಿ ಎಂಬ ಶಿರೋನಾಮದಿಂದ ಈ ಕೀರ್ತನೆ ಆರಂಭಗೊಳ್ಳುತ್ತದೆ. ಕೀರ್ತನೆ 33 ಸೃಷ್ಟಿಕರ್ತನ ಸ್ತುತಿ ಎಂಬ ನಾಮದಿಂದ ದೇವರ ಗುಣಗಾನ ಮಾಡುತ್ತದೆ ಪ್ರಿಯರೇ. ಕೀರ್ತನೆ 19 ಪ್ರಕೃತಿ ದೇವನ ಕೈಕೃತಿ. ಬಹಳಷ್ಟು ಅಂದವಾದ ಶೀರ್ಷಿಕೆ ಈ ಕೀರ್ತನೆಗೆ ಉಂಟು. ಕೀರ್ತನೆ 19 ಪ್ರಕೃತಿ ದೇವನ ಕೈಕೃತಿ, ದೇವರ ಕೈಯ ಕೃತಿ, ದೇವರ ನಿರ್ಮಾಣ ಎಂಬ ವಿಶ್ವಾಸದ ವಾಕ್ಯದೊಂದಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸಲು ನಮಗೆ ಕರೆ ಕೊಡುತ್ತದೆ. ಕೀರ್ತನೆಗಳ ಸಂಪೂರ್ಣ ಸಂಗ್ರಹ ದೇವರಿಗೆ ಸ್ತೋತ್ರ ಸಲ್ಲಿಸಲು ನಮಗೆ ಕರೆ ಕೊಡುವಾಗ ಬೈಬಲ್ ಗ್ರಂಥ, ದೇವರ ವಾಕ್ಯ, ದೇವರ ವಾಚನ
ನಮಗೆ ದೇವರಿಗೆ ಆರಾಧನೆ ಮಾಡಲು, ಸ್ತುತಿ ಮಾಡಲು ಕರೆ ಕೊಡುವಾಗ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗಲಿ ದೇವರಿಗೆ ಸ್ತುತಿಗಾನ ಮಾಡುವುದು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪೋಷಕರ, ಪ್ರತಿಯೊಬ್ಬ ಹೆತ್ತವರ ಕರ್ತವ್ಯ ಆಗಲಿ ನಿಮ್ಮ ಮಕ್ಕಳಿಗೆ ಈ ವಿಶ್ವಾಸವನ್ನು ಪ್ರಕಟಿಸುವುದು, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲು ಕಲಿಸುವುದು. ಇಂಥ ಆಶಯ ಸದಾಕಾಲ ನಿಮ್ಮದಾಗಿರಲೆಂದು ಆಶಿಸುತ್ತಾ ನಿಮಗೆ ಶುಭ ಕೋರುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆಮೇಲೆ